ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನೆರವಿಗೆ ಎಸ್ಐಟಿ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಹೆಲ್ಪ್ ಲೈನ್ ನಂಬರ್ಗೆ ಸಾಕಷ್ಟು ಕರೆಗಳು ಕೂಡ ಬರ್ತಾ ಇವೆ. ಕೆಲ ಸಂತ್ರಸ್ತೆಯರಿಂದ ನೇರವಾಗಿ ಕರೆ ಮಾಡಲಾಗ್ತಾ ಇದ್ರೆ ಮತ್ತೊಂದಿಷ್ಟು ಸಂತ್ರಸ್ತೆಯರ ಪರ ಕರೆಗಳು ಬರ್ತಾ ಇವೆ. ಎಲ್ಲಾ ಕರೆಗಳನ್ನ ಮಾನಿಟರಿಂಗ್ ಮಾಡ್ತಾ ಇರುವಂತಹ ಎಸ್ಐಟಿಯ ಅಧಿಕಾರಿಗಳ ತಂಡ. ಯಾಕಂದ್ರೆ ಈ ಹೆಲ್ಪ್ ಲೈನ್ಗೆ ಬರ್ತಾ ಇರುವಂತಹ ಎಲ್ಲಾ ಕರೆಗಳು ಸರಿಯಾಗಿದ್ದಾವ ಅಥವಾ ಫೇಕ್ ಕಾಲ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫೇಕ್ ಕಂಪ್ಲೇಂಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಯಾಕಂದ್ರೆ ರಾಜಕೀಯ ಪ್ರಭಾವಿಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರೋದು, ರಾಜಕೀಯ ನಾಯಕರಿರೋದ್ರಿಂದ ಸಹಜವಾಗಿ ವಿರೋಧಿಗಳಿರ್ತಾರೆ. ಸೊ ಹಾಗಾಗಿ ಅವ್ರ್ಯಾರಾದ್ರೂ ಕಾಲ್ ಮಾಡಿರಬಹುದಾ ಅನ್ನುವಂತಹ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗಿರುವಂತಹ ಸಿಚುವೇಶನ್ ಅನಿವಾರ್ಯತೆ ಎಸ್ಐಟಿ ಅಧಿಕಾರಿಗಳಿಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಸಂತ್ರಸ್ತೆಯರಿಗೆ ಹೆಲ್ಪ್ ಲೈನ್ ನಂಬರ್ ನೀಡಿರೋದು ಎಷ್ಟು ಅನುಕೂಲ ಆಗ್ತಾ ಇದೆ, ಆದ್ರೆ ಎಸ್ಐಟಿ ಅಧಿಕಾರಿಗಳ ಕೆಲಸ ಕೂಡ ಈಗ ಡಬಲ್ ಆಗಿದೆ. ಯಾವುದು ಟ್ರೂ ಕಾಲ್, ಯಾವುದು ಫಾಲ್ಸ್ ಕಾಲ್ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಸಂದೇಶ್, ಸಭಾ ಖಂಡಿತವಾಗ್ಲು, ಯಾಕಂದ್ರೆ ಈಗಾಗಲೇ ಹೆಲ್ಪ್ ಲೈನ್ ಅನ್ನ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಜನ ಸಂತ್ರಸ್ತರಿದ್ದಾರೆ ಅಥವಾ ಸಂತ್ರಸ್ತ ಮಹಿಳೆಯರಿದ್ದಾರೆ. ಹಾಗಾಗಿ ಅವ್ರಿಗೆ ಯೂಸ್ ಆಗಬೇಕು ಅಂದ್ರೆ ಅವ್ರಿಗೆ ಕಾನೂನು ಸಹಾಯ ಆಗಿರ್ಬೋದು ಅಥವಾ ಭದ್ರತೆ ಆಗಿರ್ಬೋದು, ಜೊತೆಗೆ ಅವ್ರಿಗೆ ಯಾವುದೇ ರೀತಿಯ ಸಹಾಯವಾಗಿದ್ರು ಕೂಡ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಈ ಹೆಲ್ಪ್ ಲೈನ್ ಅನ್ನ ತೆರೆಯಲಾಗಿದೆ. ಈ ಹೆಲ್ಪ್ ಲೈನ್ ಅನ್ನ ಈಗಾಗಲೇ ನಿನ್ನೆ ರಾತ್ರಿಯಿಂದ ಪ್ರಕಟಣೆಯನ್ನ ಹೊರಡಿಸಿ ಈಗಾಗಲೇ ನಂಬರ್ಸ್ಗಳನ್ನ ಹೆಲ್ಪ್ ಲೈನ್ ನಂಬರ್ಗಳನ್ನ ಕೂಡ ಕೊಟ್ಟಿರೋದ್ರಿಂದ ಈಗಾಗಲೇ ಸಾಕಷ್ಟು ಸಂತ್ರಸ್ತೆಯರು ಕರೆ ಮಾಡಿದ್ದಾರೆ ಆ ಒಂದು ಹೆಲ್ಪ್ ಲೈನ್ಗೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಎಸ್ಐಟಿಯ ಆ ಹೆಲ್ಪ್ ಲೈನ್ ಅನ್ನ ಒಂದು ತಂಡ, ಪ್ರತ್ಯೇಕವಾದ ಒಂದು ತಂಡ ಕಂಪ್ಲೀಟ್ ಆದ ಒಂದು ಮಾನಿಟರಿಂಗ್ ಅನ್ನ ಮಾಡ್ತಾ ಇದೆ. ಅಲ್ಲಿ ಬರುವಂತ ಎಲ್ಲಾ ಕರೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯರು ನೇರವಾಗಿ ಕರೆ ಮಾಡಿದ್ರೆ ಅವರ ಡೀಟೇಲ್ಸ್ ಅನ್ನ ಬರ್ಕೊಳ್ತಾ ಇದ್ದಾರೆ, ಅವರ ಅಡ್ರೆಸ್ ಅನ್ನ ಕೂಡ ಬರ್ಕೊಳ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ಜನ ನಮಗೂ ಕೂಡ ಇದೇ ರೀತಿ ಆಗಿದೆ. ಆದ್ರೆ ನಾವು ಕಾನೂನು ಹೋರಾಟ ಮಾಡಿದ್ರೆ ನಮ್ಮ ಕೌಟುಂಬಿಕ ಸಮಸ್ಯೆ ಆಗುತ್ತೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ಈ ರೀತಿಯ ಕಾರಣಗಳನ್ನ ಕೂಡ ಸಾಕಷ್ಟು ಜನ ಕೊಡ್ತಾ ಇದ್ದಾರೆ. ಜೊತೆಗೆ ಸಂತ್ರಸ್ತೆಯರ ಪರವಾಗಿ ಬರ್ತಿರುವಂತಹ ಕಾಲ್ಗಳೇನಿದೆ ಅದು ಎಲ್ಲ ಒಂದ್ ಕಡೆ ಸಾಕಷ್ಟು ಕನ್ಫ್ಯೂಷನ್ ಆಗ್ತಿರುವಂತದ್ದು. ಅಂದ್ರೆ ಸಂತ್ರಸ್ತೆಯ ಪರವಾಗಿ ನಾನು ಕಾಲ್ ಮಾಡ್ತಾ ಇದ್ದೀನಿ, ಇಲ್ಲಿ ಸಂತ್ರಸ್ತೆ ಇದ್ದಾರೆ, ಅವ್ರಿಗೂ ಕೂಡ ಈ ರೀತಿ ಅನ್ಯಾಯ ಆಗಿದೆ ಅಥವಾ ದೌರ್ಜನ್ಯ ಆಗಿದೆ, ನೀವು ದಯವಿಟ್ಟು ಈ ಕುರಿತಂತೆ ದೂರು ದಾಖಲಿಸ್ಕೊಳ್ಳಿ ಅಂತೇಳಿ ಬೇರೆಯವ್ರು ಕರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸತ್ಯ ಯಾವುದು ಸುಳ್ಳು ಯಾವುದು, ಯಾಕಂದ್ರೆ ಪ್ರಭಾವಿ ರಾಜಕಾರಣಿ ಇರೋದ್ರಿಂದ ರಾಜಕಾರಣದಲ್ಲೂ ಸಾಕಷ್ಟು ಏನು ವಿರೋಧ ಇರುತ್ತೆ. ಹಾಗಾಗಿ ಆ ಕಾರಣಕ್ಕೆ ಏನಾದ್ರು ಕರೆ ಮಾಡ್ತಾ ಇದ್ದಾರಾ, ಇವೆಲ್ಲವನ್ನೂ ಕೂಡ ತಾಳೆ ಹಾಕಿ ಯಾವುದರಲ್ಲಿ ಸತ್ಯತೆ ಇದೆ ಆ ಒಂದು ಸಂತ್ರಸ್ತೆಯ ಡೀಟೇಲ್ ಅನ್ನ ತೆಗೆದುಕೊಂಡು ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸವನ್ನ ಎಸ್ಐಟಿ ತಂಡ ಮಾಡ್ತಾ ಇದೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.